ತ್ಯಾಜ್ಯ ಸಾಗಾಟ ವಾಹನಕ್ಕೆ 7 ವರ್ಷ ಬಾಳಿಕೆ. ಕೊಳಚೆಯ ನೀರಿನಿಂದಾಗಿ ಬೇಗನೆ ತುಕ್ಕು ಹಿಡಿಯುತ್ತಿವೆ. ಹೀಗಾಗಿ ಸೂಕ್ತ ನಿರ್ವಹಣೆ ಅಗತ್ಯ. ನಗರದ ತ್ಯಾಜ್ಯ ಸಾಗಾಟ ಉದ್ದೇಶಕ್ಕೆ 2008ರಲ್ಲಿ ಮಾಡಲಾಗುತ್ತಿರುವ ವಾಹನಗಳ ಗರಿಷ್ಠ ಬಾಳಿಕೆ 7 ವರ್ಷ. ಈ ವಾಹನಗಳನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡದಿದ್ದರೆ ನಿಗದಿತ ಅವಧಿಗೆ ಮೊದಲೇ ಅವುಗಳು ಗುಜರಿಗೆ ಸೇರುವ ಸಾಧ್ಯತೆ ಇದೆ. ನಗರದಲ್ಲಿ ಈಗಾಗಲೇ ಕೆಲವು ವಾಹನಗಳಲ್ಲಿ ಬಿಡಿಭಾಗಗಳು ತುಕ್ಕು ಹಿಡಿಯುವ ಹಂತಕ್ಕೆ ಬಂದಿದ್ದು ನುಜ್ಜುಗುಜ್ಜಾಗಿರುವುದು ಕೂಡ ಕಂಡುಬಂದಿದೆ. ನಗರದಲ್ಲಿ 60 ವಾರ್ಡ್ಗಳ ವಿಲೇವಾರಿಯ ಹೊಣೆಯನ್ನು ಮಹಾನಗರ ಪಾಲಿಕೆ ಹೊತ್ತುಕೊಂಡಿದ್ದು, ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ 107 ಸಣ್ಣ ವಾಹನ, 30 ಟಿಪ್ಪರ್, 16 ಕಾಂಪ್ಯಾಕ್ಟರ್ ಸೇರಿದಂತೆ 153 ವಾಹನಗಳನ್ನು ಖರೀದಿಸಲಾಗಿದೆ. ಖರೀದಿಯ ಬಳಿಕವೂ ಈ ವಾಹನಗಳು ಸುಮಾರು 6 ತಿಂಗಳು ಯಾರ್ಡ್ನಲ್ಲೇ ನಿಲ್ಲಿಸಿ ಒಂದಷ್ಟು ಭಾಗಗಳು ಗಾಳಿ ಮಳೆ ಬಿಸಿಲಿಗೆ ತುಕ್ಕು ಹಿಡಿದಿವೆ. 1 ವರ್ಷದಿಂದ ಇವುಗಳನ್ನು ತ್ಯಾಜ್ಯ ಸಂಗ್ರಹ ಕಾರ್ಯದಲ್ಲಿ ಬಳಕೆ ಮಾಡಲಾಗುತ್ತಿದೆ. ತ್ಯಾಜ್ಯ ಸಾಗಿಸುವ ವೇಳೆ ಸುರಿಯುವ ಕೊಳಚೆ ನೀರು ವಾಹನದ ವಿವಿಧ ಭಾಗಗಳಲ್ಲಿ ಸೇರಿ ತುಕ್ಕು ಹಿಡಿಯುವುದು ಸಾಮಾನ್ಯವಾಗಿದೆ. ನಿರ್ಲಕ್ಷ್ಯ ಚಾಲನೆಯಿಂದ ವಾಹನದ ವಿವಿಧೆಡೆ ಹಾನಿಯಾಗುತ್ತಿದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ತ್ಯಾಜ್ಯವನ್ನು ಸಾಗಿಸುವುದು ಅಲ್ಲಲ್ಲಿ ಕಂಡುಬರುತ್ತದೆ. ವಾಹನ ಸುಸಜ್ಜಿತವಾಗಿ ಇಟ್ಟುಕೊಂಡರೆ ಮಾತ್ರ ನಿಗದಿತ ಅವಧಿಯವರೆಗೆ ಬಳಸಬಹುದಾಗಿದೆ. ಈ ಹಿಂದಿನ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಯವರು ನಗರದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಬಹುತೇಕ ವಾಹನಗಳು ಆಗಾಗ ಕೈ ಕೊಡುತ್ತಿದ್ದವು. ಅಲ್ಲಲ್ಲಿ ಕೆಟ್ಟು ನಿಂತು ತ್ಯಾಜ್ಯ ಸಾಗಾಟಕ್ಕೆ ಅಡ್ಡಿಯಾಗುವ ಘಟನೆಗಳು ನಡೆಯುತ್ತಿತ್ತು. ಹೆಡ್ಲೈಟ್, ಬ್ರೇಕ್ ಲೈಟ್, ಇಂಡಿಕೇಟರ್ಸ್, ಹೈಡ್ರಾಲಿಕ್ ವ್ಯವಸ್ಥೆಗಳು ಕೆಲಸ ಮಾಡದೆ ಸಮಸ್ಯೆಗಳು ಉಂಟಾಗುತ್ತಿದ್ದವು. ಸರ್ವಿಸ್ ಸೆಂಟರ್ನಲ್ಲಿ ವಾಹನವನ್ನು ಸರ್ವಿಸ್ ಮಾಡಿಸಿದರೆ ಸಮಯ ವ್ಯಯವಾಗುತ್ತದೆ. ತ್ಯಾಜ್ಯ ಸಂಗ್ರಹಕ್ಕೂ ತೊಂದರೆ. ಅದರಿಂದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಸರ್ವಿಸ್ ಮಾಡಿಸುವ ನಿಟ್ಟಿನಲ್ಲಿ ಚಿಂತನೆ ಇದ್ದು ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆಗಳು ನಡೆಯುತ್ತಿವೆ ಎಂದು ತಿಳಿದುಬಂದಿದೆ. ಕೂಳೂರು ಬಳಿಯ ಅಧಿಕೃತ ಸರ್ವಿಸ್ ಸೆಂಟರ್ನಲ್ಲಿ ವಾಹನಗಳ ನಿರ್ವಹಣೆ ಮಾಡಲಾಗುತ್ತಿದೆ. ಕೂಳೂರು ಮತ್ತು ಪಂಪ್ವೆಲ್ನಲ್ಲಿರುವಂಥ ಯಾರ್ಡ್ನಲ್ಲಿಯೂ ಸಣ್ಣಪುಟ್ಟ ರಿಪೇರಿ ಮಾಡಲಾಗುತ್ತಿದೆ. ವಾಹನಗಳ ಬಾಳಿಕೆ ಇತರ ವಾಹನಗಳಿಗಿಂತ ಅವಧಿ ಕಡಿಮೆ ಇರುವುದರಿಂದ ಅವುಗಳನ್ನು ಉತ್ತಮವಾಗಿ ಇಟ್ಟುಕೊಳ್ಳುವಂತೆ ಚಾಲಕರಿಗೆ ಸೂಚನೆ ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.